ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನನ್ನ ಹೆಜ್ಜೆ ನನ್ನ ಕತೆ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ದಿನಚರಿ ಬಗ್ಗೆ ಹೇಳಿದ್ದೆ. ಇವತ್ತು ನನಗೆ ಏನೆಲ್ಲ ಮಾಡೋದಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಅಡುಗೆ ಮಾಡೋದು ಅಂದರೂ ತುಂಬ ಇಷ್ಟ. ನನಗೆ ನಾನೇ ರೆಡಿ ಮಾಡ್ಕೊಳೋದು ಅಂದ್ರೂ ತುಂಬ ಇಷ್ಟ. ಶಾಪಿಂಗ್ ಮಾಡೋದು ಇಷ್ಟ. ಶಾಪಿಂಗ್ ಮಾಡೋದು, ಮೇಕಪ್ ಮಾಡೋದು ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ದೇವ್ರ ಅಲಂಕಾರ ಮಾಡೋದು ನನಗೆ ತುಂಬ ಇಷ್ಟ. ಮನೆ ಕ್ಲೀನ್ ಮಾಡೋದು ಇಷ್ಟ, ಬಟ್ ಡೈಲಿ ಮಾಡೋಕ್ಕಾಗಲ್ಲ ನನಗೆ. ಸ್ಪೆಷಲ್ ಡೇಸ್ ಅಂತ ಬಂದಾಗ ಮನೆ ಕ್ಲೀನ್ ಮಾಡ್ತೀನಿ. ಮನೆ ನೀಟಾಗಿರಬೇಕು. ಹಬ್ಬ ಹರಿದಿನ ಅಂತ ಬಂದರೆ ಮನೆ ಕ್ಲೀನ್ ಇರಬೇಕು. ಮನೆ ಮುಂದೆ ರಂಗೋಲಿ ಚೆನ್ನಾಗಿರಬೇಕು. ನಮ್ಮ ರೋಡಲ್ಲೆಲ್ಲ ನಮ್ಮ ಮನೆದೇ ರಂಗೋಲಿ ಚೆನ್ನಾಗಿರಬೇಕು ಅಂತ. ಹೊಸ್ಲಿಗೂ ಅಷ್ಟೇ ಅಲಂಕಾರ ಹಾಗೆ ಮಾಡಬೇಕು. ದೇವ್ರ ಅಲಂಕಾರ ಹಾಗೆ ಇರಬೇಕು. ನಾನು ತುಂಬ ಚೆನ್ನಾಗಿ ರೆಡಿ ಆಗಬೇಕು. ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಆಗಬೇಕು. ಮತ್ತು ನಮ್ಮಲ್ಲಿ ಹಬ್ಬ ಹರಿದಿನ ಅಂತ ಬಂದರೆ ಮನೇಲಿ ಹಬ್ಬಕ್ಕೆ ಇಷ್ಟಿಷ್ಟೇ ಐಟಮ್ಸ್ ಮಾಡಬೇಕು. ಮತ್ತು ಎಲ್ಲರೂ ಫ್ಯಾಮಿಲಿಯವರು ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಅನ್ನೋದು ನಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸೊ ಮುಂದಿನ ಬ್ಲಾಗ್ಗಳಲ್ಲಿ ಇದೆಲ್ಲರದ್ದು ಬಗ್ಗೆನೂ ಹೇಳ್ತೀನಿ ನಾನು ನಿಮಗೆ. ಮತ್ತು ನನ್ನ ಹತ್ರ ಇರೋ ಕಲೆಕ್ಷನ್ ಆಫ್ ಡ್ರೆಸ್ಸಸ್ಸು, ಆ್ಯಕ್ಸಸರೀಸು ಇದೆಲ್ಲರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನನಗೆ ಇನ್ನೊಂದು ಏನು ಅಂತಂದರೆ, ಎಲ್ಲಾದರೂ ಹೋಗ್ತಾ ಬರ್ತಾ ದಾರಿಯಲ್ಲಿ ಏನಾದರೂ ಒಂದು ಡ್ರೆಸ್ ಅಥವಾ ಆ್ಯಕ್ಸಸರೀಸ್ ಇಷ್ಟ ಆಯಿತು ಅಂದರೆ ಎಷ್ಟೇ ಪ್ರೈಸ್ ಆದರೂ ತೊಗೊಂಡ್ಬಿಡ್ತೀನಿ. ಡ್ರೆಸ್ಸಸ್ಸಲ್ಲಿ ಮತ್ತು ಆ್ಯಕ್ಸಸರಿಯಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ನನಗೆ ಮನೆ ಅಂತ ಅಥವಾ ಏನೇ ಒಂದು ಬಂದ್ರೂ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ವರೆಗೂ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಇರಬೇಕು ಅನ್ನೋದು ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಎಲ್ಲಾದರೂ ಒಂದು ಚೂರು ಈಗೇನೋ ಮನೇಲಿ ಎಲ್ಲೋ ಒಂದು ಪೆನ್ ಆಗಲಿ ಅಥವಾ ಬುಕ್ಸ್ ಆಗಲಿ ಇಟ್ಟಿರೋ ಜಾಗದಲ್ಲೇ ಇರಬೇಕು. ಅದು ಆ ಕಡೆ ಈ ಕಡೆ ಆದರೂ ನನಗಿಷ್ಟ ಆಗೋದಿಲ್ಲ. ಮತ್ತು ನಮ್ಮ ಮನೇಲಿ ನಾನೇ ಅಲ್ಲ, ನಮ್ಮಮ್ಮ ಆಗಿರ್ಬೋದು ಮತ್ತು ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಎಷ್ಟೇ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಮನೆ ಮಾತ್ರ ನಮಗೆ ನೀಟಾಗಿರಬೇಕು. ಇದು ನಾವು ನಮ್ಮಮ್ಮನ ನೋಡಿ ಕಲ್ತಿರೋ ಅಂಥದ್ದು. ಸೊ ನಮಗೆ ಮನೆ ಅಂದರೆ ಮನೇಲಿ ಏನೆಲ್ಲ ಮಾಡ್ತಾರೆ, ಮನೆ ಅಂದರೆ ತುಳಸಿ ಗಿಡ ಇರಬೇಕು, ಮನೆ ಮುಂದೆ ರಂಗೋಲಿ ಹಾಕಬೇಕು, ಹೊಸ್ಲಿಗೆ ಅರಿಶಿನ ಕುಂಕುಮ ಇಡಬೇಕು, ದೇವ್ರ ಪೂಜೆ ಮಾಡಬೇಕು, ನಾವು ಚೆನ್ನಾಗಿ ರೆಡಿ ಆಗಬೇಕು, ಹಬ್ಬದ ಊಟ ಮಾಡಬೇಕು, ಎಲ್ಲರೂ ಒಟ್ಟಿಗೆ ತಿನ್ನಬೇಕು. ಈ ಥರದ್ದೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ. ಮುಂದಿನ ಬ್ಲಾಗಲ್ಲಿ ಇದೆಲ್ಲದ್ರ ಬಗ್ಗೆನೂ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಜೊತೆ ಹೀಗೆ ಕಂಟಿನ್ಯೂ ಆಗಿ. ಥ್ಯಾಂಕ್ ಯು ಆಲ್. ಬಾಯ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.